ಪ್ರಾದೇಶಿಕ ಪಕ್ಷ ಮಾಡುತ್ತೇನೆಂದ ಶಾಸಕ ಯತ್ನಾಳ್. ಬಸವ ಜಯಂತಿಯ ದಿನವೇ ಹೊಸ ಪಕ್ಷದ ಚಿಂತನೆ ಬಿಚ್ಚಿಟ್ಟ ಶಾಸಕ. ಬರುವ ಮೇ ತಿಂಗಳಲ್ಲಿ ಪ್ರಾದೇಶಿಕ ಪಕ್ಷ ಮಾಡುತ್ತೇನೆ ಎಂದ ಶಾಸಕ ಯತ್ನಾಳ್. ಬಸವ ಜಯಂತಿ ದಿನವೇ ಹೊಸ ಪಕ್ಷದ ಚಿಂತನೆ ಬಿಚ್ಚಿಟ್ಟ ಶಾಸಕ. ಬರುವ ಮೇ ತಿಂಗಳಲ್ಲಿ ಪ್ರಾದೇಶಿಕ ಪಕ್ಷ ಮಾಡುತ್ತೇನೆ ಯತ್ನಾಳ್. ವಿಜಯಪುರದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ. ಹಿಂದುತ್ವ, ನಿರುದ್ಯೋಗ, ಅಭಿವೃದ್ಧಿ ಚಿಂತನೆ ಇಟ್ಟುಕೊಂಡು ಪಕ್ಷ. ಬಾಗಲಕೋಟೆಯಲ್ಲಿ ಬಿಜೆಪಿ ಗೆದ್ದರೆ ಅದು ಹಿಂದುತ್ವದ ಗೆಲುವು. ಪ್ರಾದೇಶಿಕ ಪಕ್ಷ ಮಾಡುತ್ತೇನೆ ಎಂದಿದ್ದಾರೆ ಶಾಸಕ ಯತ್ನಾಳ್. ಬಸವ ಜಯಂತಿಯ ದಿನವೇ ಹೊಸ ಪಕ್ಷವನ್ನ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ದಿವಾಳಿ ಆಗಿದ್ದಾರೆ. ಅದಕ್ಕೆ ನಾವು ಯುವಕರ ಜೊತೆ ಇರ್ತೀವಿ. ನಾವು ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡ್ತೀವಿ. ಅಷ್ಟೇ ಅಲ್ಲ, ಮುಂದಿನ ತಿಂಗಳು ನಾವು ಒಳ್ಳೆಯ ಒಂದು ಮುಹೂರ್ತ ನೋಡಿ ಕರ್ನಾಟಕದಲ್ಲಿ ಹೊಸ ರಾಜಕೀಯ ಒಂದು ವಿಚಾರವನ್ನು ಪ್ರಾರಂಭ ಮಾಡೋದು. ಹಿಂದುತ್ವ ಎಲ್ಲ ಹಿಂದೂಗಳ ಒಂದು ಸಭೆ ಅಲ್ಲಲ್ಲಿ ಜಿಲ್ಲಾವಾರು ಮಾಡ್ತಾ ಇದ್ದೀವಿ. ಮೊದಲು ಕೋಲಾರ ಜಿಲ್ಲೆಯಿಂದ ನಮ್ಮ ಅಲ್ಲೊಂದು ದೊಡ್ಡ ದೇವಸ್ಥಾನ ಇದೆ, ವಿಘ್ನೇಶ್ವರ, ಅಲ್ಲಿ ಪೂಜೆ ಮಾಡಿ ಇಡೀ ಕರ್ನಾಟಕ ಪ್ರವಾಸ ಮಾಡ್ತೀನಿ. ನಮ್ಮ ಮೂರು ಉದ್ದೇಶ: ಒಂದು ಹಿಂದುತ್ವ, ಒಂದು ನಿರುದ್ಯೋಗ, ಮೂರನೇದು ಅಭಿವೃದ್ಧಿ. ಈ ಮೂರು ವಿಷಯ ತಗೊಂಡು ಮುಂದಿನ ದಿವಸಗಳಲ್ಲಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಕಟ್ಟಬೇಕು ಅನ್ನೋಂಥ ಅಭಿಪ್ರಾಯವನ್ನು ಜನರು. ಅಂದರೆ ಸಿದ್ದರಾಮಯ್ಯ ಸರ್ಕಾರ ದಿವಾಳಿ ಆಗಿದ್ದೇವೆ. ಅದಕ್ಕೆ ನಾವು ಯುವಕರ ಜೊತೆ ಇರ್ತೀವಿ. ಎಸ್, ಶಾಸಕ ಯತ್ನಾಳ್ ಹೇಳಿದ್ದಾರೆ, ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ದಿವಾಳಿ ಆಗುತ್ತೆ, ಅದಕ್ಕೋಸ್ಕರ ನಾವು ಹೊಸ ಪಕ್ಷವನ್ನ ಹೊರಗಡೆ ತರ್ತಾ ಇದೀವಿ ಅನ್ನೋ ಚಿಂತನೆಯನ್ನ ನಡೆಸಿದ್ದೇವೆ, 3 ಉದ್ದೇಶಗಳನ್ನ ಇಟ್ಟಿದ್ದೇವೆ ಅಂತ ಕೂಡ ಹೇಳಿದ್ದಾರೆ. ಪ್ರಾದೇಶಿಕ ಪಕ್ಷ ಮಾಡುತ್ತೇನೆ ಎಂದಿದ್ದಾರೆ ಶಾಸಕ ಯತ್ನಾಳ್. ಬಸವ ಜಯಂತಿಯ ದಿನವೇ ಹೊಸ ಪಕ್ಷದ ಚಿಂತನೆ ಇದೆ ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ. ಮುಂಬರುವ ಮೇ ತಿಂಗಳಲ್ಲಿ ಪ್ರಾದೇಶಿಕ ಪಕ್ಷವನ್ನ ಮಾಡುತ್ತೇನೆ ಅಂತ ಯತ್ನಾಳ್ ಹೇಳಿದ್ದಾರೆ. ವಿಜಯಪುರದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ನೀಡಿದ್ದಾರೆ. 3 ಉದ್ದೇಶ: ಹಿಂದುತ್ವ, ನಿರುದ್ಯೋಗ, ಅಭಿವೃದ್ಧಿ ಚಿಂತನೆಯನ್ನ ಇಟ್ಕೊಂಡು ಪಕ್ಷವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಾಗೆಯೇ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ದಿವಾಳಿ ಆಗತ್ತೆ ಅಂತ ಕೂಡ ಹೇಳಿದ್ದಾರೆ. ಪ್ರಾದೇಶಿಕ ಪಕ್ಷವನ್ನ ಮಾಡುತ್ತೇನೆ ಎಂದಿದ್ದಾರೆ ಯತ್ನಾಳ್. ಬಸವ ಜಯಂತಿಯ ದಿನವೇ ಅವರ ಚಿಂತನೆಯನ್ನ ಇಟ್ಟಿದ್ದಾರೆ. ಯತ್ನಾಳ್ ಹೊಸ ಗೇಮ್ ಪ್ಲಾನ್ ಏನಾದರೂ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ, ಕಾದು ನೋಡಬೇಕು. ವಿಜಯಪುರದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ನೀಡಿದ್ದಾರೆ. ಹಿಂದುತ್ವ, ನಿರುದ್ಯೋಗ, ಅಭಿವೃದ್ಧಿ ಚಿಂತನೆಯನ್ನ ಇಟ್ಕೊಂಡು ಪಕ್ಷವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೇಸರಿ ಪಡೆಯಲ್ಲಿ ಬಸವ ಕ್ರಾಂತಿ. ಬಿಜೆಪಿಗೆ ಯತ್ನಾಳ್. ಬಸವ ಜಯಂತಿಯಂದೇ ಹೊಸ ಪಕ್ಷದ ಉದಯ. ಶಾಸಕ ಯತ್ನಾಳ್ ಹಾಕಿದಾರ ಪ್ರಾದೇಶಿಕ ಪಕ್ಷದ ಮಾಸ್ಟರ್ ಪ್ಲಾನ್. ವಿಜಯಪುರದಿಂದ ಶುರುವಾಯಿತು ಯತ್ನಾಳ್ ಹೊಸ ರಾಜಕೀಯ ಆಟ. ವಿಜಯೇಂದ್ರ ನಾಯಕತ್ವಕ್ಕೆ ಸೆಡ್ಡು ಹೊಡೆದರ ಯತ್ನಾಳ್. ಬಿಜೆಪಿಯಲ್ಲಿ ನಾಯಕತ್ವ ಕೆಟ್ಟಿದೆ, ಆದ್ದರಿಂದ ಹಿಂದಿನ ಹಿಂದುತ್ವವೇ ಯತ್ನಾಳ್ ಹೊಸ ಪಕ್ಷದ ಜೀವಾಳವೇ. ಬಿಜೆಪಿಗೆ ಶಾಶ್ವತವಾಗಿ ಗುಡ್ ಬೈ ಹೇಳ್ತಾರ ಯತ್ನಾಳ್. ಯತ್ನಾಳ್ ಈ ಹೊಸ ನಡೆಗೆ ಹೈಕಮಾಂಡ್ ಮೌನ ಮುರಿಯುತ್ತಾ. ಕೇಸರಿ ಪಡೆಯಲ್ಲಿ ಬಸವ ಜಯಂತಿಯಂದೇ ಹೊಸ ಪಕ್ಷದ ಉದಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಶಾಸಕ ಯತ್ನಾಳ್. ಪ್ರಾದೇಶಿಕ ಪಕ್ಷದ ಮಾಸ್ಟರ್ ಪ್ಲಾನ್ ಅನ್ನ ಏನಾದ್ರೂ ರೆಡಿ ಮಾಡಿಟ್ಕೊಂಡಿದ್ದಾರಾ? ವಿಜಯಪುರದಿಂದ ಶುರುವಾಗುತ್ತಾ ಯತ್ನಾಳ್ ಹೊಸ ರಾಜಕೀಯ ಭವಿಷ್ಯ. ವಿಜಯೇಂದ್ರ ನಾಯಕತ್ವಕ್ಕೆ ಸೆಡ್ಡು ಹೊಡೆದ್ಬಿಟ್ರ ಯತ್ನಾಳ್. ಬಿಜೆಪಿಯಲ್ಲಿ ನಾಯಕತ್ವ ಕೆಟ್ಟಿದೆ, ಆದ್ದರಿಂದ ಹಿಂದಿನ ಅಸಲಿ ಮರ್ಮವೇನು? ಹಿಂದುತ್ವವೇ ಯತ್ನಾಳ್ ಹೊಸ ಪಕ್ಷದ ಜೀವಾಳ ಅಂತ ಹೇಳ್ತಾ ಇದ್ದಾರೆ. 3 ಉದ್ದೇಶವನ್ನ ಇಟ್ಕೊಂಡಿದ್ದಾರೆ. ಬಿಜೆಪಿಗೆ ಶಾಶ್ವತವಾಗಿ ಗುಡ್ ಬೈ ಹೇಳಲೇಬೇಕು, ಅವರು ಪಕ್ಷ ಮಾಡ್ತೀವಿ ಅಂತ ಘೋಷಣೆ ಮಾಡಿದ ಮೇಲೆ. ವಿಜಯಪುರದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಕೇಸರಿ ಪಡೆಯಲ್ಲಿ ಬಸವ ಕ್ರಾಂತಿ, ಬಸವ ಜಯಂತಿಯಂದೇ ಹೊಸ ಪಕ್ಷದ ಉದಯ ಎಂಬ ಹೇಳಿಕೆಯನ್ನ ಶಾಸಕ ಯತ್ನಾಳ್ ನೀಡಿದ್ದಾರೆ. ಪ್ರಾದೇಶಿಕ ಪಕ್ಷದ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ.